ಹಾಯ್ ಎಲ್ಲರಿಗೂ. ನಾವು ಈಗ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಇದು ಬೀಚ್ ವಾಕ್ ಅಂತ ಹೊಸದಾಗಿ ಮಾಡಿದ್ದಾರೆ. ಸೊ ಅಲ್ಲಿ ಟಿಕೆಟ್ ತೊಗೊಂಡು ಬೀಚಲ್ಲಿ ವಾಕ್ ಮಾಡ್ಕೊಂಡು ಬರ್ಬೋದು. ಸೊ ಯಾರ್ಯಾರಿಗೆ ವಾಕಿಂಗ್ ಇಷ್ಟ ಅವರು ಈ ಬೀಚ್ನಲ್ಲೂ ವಾಕ್ ಮಾಡಲಿ ಅಂದ್ಬಿಟ್ಟು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಸೊ ಇದು ನಮ್ಮ ರೂಮು. ಈಗ ಜಸ್ಟ್ ಅರೈವ್ ಆದ್ವಿ. ಸೊ ರೂಮ್ ಔಟ್ಸೈಡ್ ಬಂದರೆ ಅಲ್ಲಿ ಶಿವನ ವೀಕ್ಷಣೆ ಮಾಡ್ಬೋದು. 3 to 4 days ಇದೆ ಶಿವರಾತ್ರಿಗೆ. ಸೊ ಐ ಥಿಂಕ್ ರಶ್ ಆಗ್ಬೋದೇನೋ ಅಂದ್ಕೊಳ್ತೀನಿ. ಗುರುವಾರನೂ ಶುಕ್ರವಾರ ಅನಿಸುತ್ತೆ ಶಿವರಾತ್ರಿ 8th. ಸೊ ರಶ್ ಆಗ್ಬೋದು ಅನಿಸುತ್ತೆ. ನಾನು ಚಿಕ್ಕ ಹುಡುಗನಿಂದನೂ ಮುರುಡೇಶ್ವರ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಇದೊಂಥರ ಪೀಸ್ಫುಲ್ ಪ್ಲೇಸ್. ಇದು ಎನ್ವಿರಾನ್ಮೆಂಟ್ ಆಗಲಿ ಎಲ್ಲದರಲ್ಲೂ ಅಷ್ಟೇ. ಸೊ ಇಲ್ಲಿ ರೂಮ್ಸು ಕೂಡ ಅಷ್ಟೇ ಒಳ್ಳೆ ವ್ಯೂಸ್ ಇರೋ ರೂಮ್ಸ್ ಸಿಗುತ್ತೆ. ಬ್ಯಾಕ್ ಸೈಡ್ ಬೀಚ್ ವ್ಯೂ ಇರೋ ರೂಮ್ಸು. ಅದಾದಮೇಲೆ ಇಲ್ಲಿ ಟೆಂಪಲ್ ಕೂಡ ಅಷ್ಟೇ ರಶ್ ಇರೋದಿಲ್ಲ, ಜನಸಂಖ್ಯೆ ಕಡಿಮೆ ಕೂಡ. ಸೊ ಆರಾಮಾಗಿ ದರ್ಶನ ಮಾಡ್ಕೊಂಬರ್ಬೋದು. ನನಗೆ ಈ ಎನ್ವಿರಾನ್ಮೆಂಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಮುರುಡೇಶ್ವರ ಚಿಕ್ಕ ಹುಡುಗನಿಂದನೂ ತುಂಬಾ ಇಷ್ಟ. ನಾನು ಎಲ್ಲೇ ಟ್ರಿಪ್ ಹೋಗಂಗಿದ್ರೂ ಕರ್ನಾಟಕ ಇವಾಗ ಕರ್ನಾಟಕ ಟ್ರಿಪ್ ಹೋಗೋಣ ಅಂದರೆ ಫಸ್ಟು ನಾನು ಬರೋದೇ ಮುರುಡೇಶ್ವರಕ್ಕೆ. ಅದಕ್ಕೆ ಮುಂಚೆ ಇರೋ ಸ್ಪಾಟ್ ಅಂದರೆ ಜೋಗ್ ಫಾಲ್ಸ್ ವಿಸಿಟ್ ಮಾಡ್ಕೊಂಡು ಮುರುಡೇಶ್ವರಕ್ಕೆ ಬರ್ತೀವಿ. ಆ್ಯಂಡ್ ಈ ಟ್ರಿಪ್ಪಲ್ಲಿ ನನ್ನ ವೈಫ್ ಮತ್ತು ನನ್ನ ಮಗು ಮಿಸ್ ಮಾಡ್ಕೊಳ್ತಿದ್ದೀನಿ ನಾನು. ಅವ್ರು ಬರೋದಕ್ಕಾಗಲ್ಲ ಯಾಕಂದರೆ ಮಗು ಇನ್ನೂ 1 year. ಸೊ ತುಂಬ ಟ್ರಾವೆಲಿಂಗ್ ಆಗೋದಿಲ್ಲ. ಆ್ಯಂಡ್ ಫುಡ್ ಕೂಡ ಮಗುವಿಗೆ ಸೆಟ್ ಆಗೋದಿಲ್ಲ. ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೇಕು ನಾವು. ಸೊ 1 ಡೇಗಾದರೆ ಪ್ರಿಪೇರ್ ಮಾಡ್ಕೋಬೋದು. ಸೊ 3-4 days ನಾವು ಹಬ್ಬ ಬಂದರೂ 5 days. ಕರ್ನಾಟಕ ಟ್ರಿಪ್ ಬಂದರೆ 5 days ಆಗುತ್ತೆ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ. ಸೊ ಮಗು ಮತ್ತು ನನ್ನ ವೈಫ್ ಬರೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಟ್ರಿಪ್ಪಲ್ಲಿ ಅವ್ರು ಇರೋ ಥರ ನೋಡಬೇಕು. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್. ಹೀಗೆ ವಿಡಿಯೋನ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.